ಎಷ್ಟು ಚೆನ್ನಾಗಿತ್ತಲ್ಲ. ಮೇಲ್ಗಡೆ ನೋಡು ಪ್ರೊಜೆಕ್ಟರ್ ಐತೆ. ಇಲ್ಲಿ ನೋಡಿ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು. ಕನ್ನಡದಲ್ಲಿ ಓದಕ್ಕೆ ಬಂದಿಲ್ಲ ಅಂದರೆ ಇಂಗ್ಲೀಷಲ್ಲಿ ಇದೆ, ಇಲ್ಲ ಅಂದರೆ ಕನ್ನಡ ಗೂಗಲ್ ಟ್ರಾನ್ಸ್ಲೇಟರ್. ಬಯೋಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಅಣಬೆ ಬೆಳೆಯೋದು ಇದೆಲ್ಲ ಕೃತಕವಾಗಿ ಬೆಳೆಯುವಂಥದ್ದು. ಫೋಟೋ ನೋಡಿದ್ದೀವಿ. ಅದ್ರಲ್ಲಿ ಕಣ್ಣು ಮೂವ್ಮೆಂಟ್ ಮಾಡ್ತೈತೆ, ಆದರೆ ಇದು ರಿಯಲ್ ಅಲ್ಲ. ಸರ್ ಮ್ಯೂಸಿಯಂಗೆ ಹೆಂಗೆ ಹೋಗೋದು? ಮ್ಯೂಸಿಯಂ ಅದು ಒಂದೇ ತಾನೇ ಸರ್? ಹಿಂಗೆ ಒಳಗಡೆಯಿಂದ ಹೋಗ್ತೀನಿ ರೀ, ಹಿಂಗೆ ಒಳಗಡೆಯಿಂದ ಆ ಕಡೆ ಗೇಟ್ ಇದೆಯಲ್ಲ. ಅಯ್ಯಪ್ಪ ದೇವ್ರಿಗೆ ಎಲ್ಲೆಲ್ಲೋ ಬಳಸ್ಕೊಂಡು 3-4 ಕಿಲೋಮೀಟ್ರ್ ಇಲ್ಲಿಗೆ ಬಂದಿದ್ದೀನಿ ಇವಾಗ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹೇಳೋಕ್ಕೆ ಗೊತ್ತಲ್ಲ ಹೆಸರು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು. ವಿಶ್ವೇಶ್ವರಯ್ಯ ಮ್ಯೂಸಿಯಂ. ಓಕೆ, ಇಲ್ಲೊಂದು ಟವರ್ ಇದೆ, ಒಳ್ಳೆ ಇದು ಯಾವುದೋ ಮೆಟ್ರೋ ಇಳಿದ್ಬಿಟ್ಟು ಹೋದ್ರೆ ಅಲ್ಲಿ ಕ್ಲೋಸ್ ಆಗಿದೆ, ಹಂಗಾಗಿ ನಮ್ಗೆ ಬಿಡ್ತಾನೆ ಇಲ್ಲ ಅಲ್ಲಿ ಒಳಗಡೆ. ಸೊ ಗೇಟ್ ಕ್ಲೋಸ್ ಆಗಿರೋದ್ರಿಂದ ಬಳಸ್ಕೊಬರಂಗಾಯ್ತು. ತುಂಬ ಬಳಸ್ಕೊಂಡು ಬಂದೆ. ಅದು ಒಂದೇ ಇಂಜಿನಿಯರಿಂಗ್ ಹಾಲ್, ಡೈನೋಸಾರ್, ಫನ್, ಸೈನ್ಸ್, ಎಲೆಕ್ಟ್ರಾನಿಕಲ್ ಸ್ಪೇಸ್ ಟೆಕ್ನಾಲಜಿ, ಟೆಕ್ನಾಲಜಿ ಬರಲ್ಲ ಅಷ್ಟೊಂದು. ಗೌರ್ಮೆಂಟ್ ಆಫ್ ಇಂಡಿಯಾ. ಅಯ್ಯಪ್ಪ, ಓ ಇಲ್ಲನಾ ಹೋಗೋ ಚೆನ್ನಾಗಿದೆ. ಅಲ್ಲಿ ಗಾಡಿ ಮುಗಿಸ್ತಿದೆ ಮ್ಯೂಸಿಯಂಗೆ ಹೋಗೋಕ್ಕೆ. ಅಲ್ಲೇನೇನು ನೋಡಬೇಕು. बाकी विजिटर्स को कुछ लिखना नहीं चाहिए. व्हीलचेयर अलग वो अलग है, वो निकाल कर सर. ಇದು ಸೈಡ್ ಅಲ್ಲಿ ಒಳಗಡೆ ಇದೆ ಸರ್. ನಾನು ಅಂದ್ಕೊಂಡಿದ್ದು ಇಲ್ಲಿ 3 ಫ್ಲೋರ್ ಇದೆ, ಬಟ್ ವೀಲ್ ಚೇರ್ಗೆ ಹೋಗೋದಕ್ಕೆ ವ್ಯವಸ್ಥೆ ಇದೆಯಾ ಇಲ್ವಾ ಅಂತ ಗೊತ್ತಿರಲಿಲ್ಲ. ಸೊ ಫಸ್ಟ್ ಟೈಮ್ ಬೇರೆ ಹೋಗಿದ್ದು. ಆ್ಯಕ್ಚುಲಿ ವೀಲ್ ಚೇರಲ್ಲಿ ಯಾರ್ಯಾರು ಹೋಗ್ತಾರೆ ಅವ್ರು ಯಾರಿಗೂ ಟಿಕೆಟ್ ತಗೊಳ್ಳೋದಿಲ್ಲ. ನಾರ್ಮಲಾಗಿರೋರಿಗೆಲ್ರಿಗೂ 100 ರೂಪೀಸ್ ಚಾರ್ಜಸ್ ಮಾಡ್ತಾರೆ ಇಲ್ಲಿ. ಬಟ್ ನನ್ನ ಮಗನಿಗೇನೋ ಗೊತ್ತಿಲ್ಲ, ಅವರು ಒಳಗಡೆ ಕಳಿಸಿದ್ರು. ಇವನಿಗೆ ಪರವಾಗಿಲ್ಲ ಬೇಡ ಅಂತ ಹೇಳ್ಬಿಟ್ಟು. ಟಿಕೆಟ್ ತಗೋಬೇಕು. ಈಗ ಟಿಕೆಟ್ ತಗೋಬೇಕು ನಾವು, ಹೋಗ್ಬೇಕು.
ಜೈ ನನ್ನ ಮುಖ ಏನು ಮಾಡ್ತೀಯ ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ತೋರಿಸು. ಅಲ್ಲಿ ಹೋಗ್ಬೇಕು ಅಂದ್ರೆ ನಾವು ನೋಡು ನಿಂತರ ತಲೆಗೆ ರೋಗೆಲ್ಲ ಬರುವಂಥ ಜಾಗ ಇದು, ಅದಕ್ಕೆ ಕರ್ಕೊಂಡು ಬಂದಿರೋದು ನೀನು ತುಂಬ ದಿನಗಳಾದ್ಮೇಲೆ. ಹಾಂ, ನೀನು ನೋಡಿದ್ರೆ ಏನು ಮಾಡಲ್ಲ ಅಂತೇಳಿ. ಮೈಕ್ರೋ ವಿಡಿಯೋಗೆ ಹೋಗಿದ್ಯಾ, ಅಲ್ಲಿ ಮ್ಯೂಸಿಕ್ ಇದಾಗ್ತೈತೆ. ಟಿಕ್ಲು ಮರಿ ಬೈಲ್ ಹಂಗೆ ಬಾ, ಹಿಂಗೆ ಬರೋ, ಹಿಂಗೆ ಬರೋ, ಸೈಡ್ ಬರೋ, ಈ ಕಡೆ ಬಾರಪ್ಪ ಸರಿಯಾಗಿ. ಊರಿಗೆ ಫೋಟೋ ಹೊಡ್ಕೊತೀನಿ, ಈ ಕಡೆ ಬಾರ ಒಳಗೆ ಫೋಟೋ ವೈಟು. ಇಲ್ಲಿಗೆ ಬಾ, ಅದು ಯಾವ ವೈಟ್ ಇದೆಯಾ ನೋಡೋಣ. ಹಂಗೆ ಸೈನ್ಸ್ ಆ್ಯಂಡ್ ಆನ್ ದಿಸ್ ಅಲ್ಲೆಲ್ಲ ಸೈನ್ಸ್ ಇದೆ. ಬಾ, ಇಲ್ಲೆಲ್ಲ ಸೈನ್ಸ್ ಐಟಮ್ಸ್ ಎಲ್ಲ ಇದೆ. ಬಾ ಸೈನ್ಸ್ ಐಟಮ್ಸ್ ವಿಡಿಯೋ ಮಾಡ್ಕೊಂಡು ಬಂದರೆ ಕೊಡಿಸ್ಬೇಕು. ವೀಡಿಯೋ ಮಾಡ್ಕೊಂಡು ಸುಮ್ಮನೆ ಈಗ ಹೋಗ್ಬೇಕು. ಅದು ನೋಡಿ ಕಣ್ಣು ಮೂವ್ಮೆಂಟ್ ಮಾಡ್ತೈತೆ, ಆದರೆ ಇದು ರಿಯಲ್ ಅಲ್ಲ. ಆ್ಯಕ್ಚುಲಿ ಈ ಥರ ಪ್ರಾಣಿಗಳೆಲ್ಲ ಅಳಿವಿನ ಅಂಚಿನಲ್ಲಿರೋವಂಥ ಪ್ರಾಣಿಗಳು ನೋಡಿ. ಇವನ್ನೆಲ್ಲ ನಾವು ಇವಾಗ ಆರ್ಟಿಫಿಷಿಯಲ್ ಆಗಿ ಮಕ್ಕಳಿಗೆ ತೋರಿಸ್ತಾ ಇರೋವಂಥದ್ದು. ಕೆಲವೊಂದು ಪ್ರಾಣಿಗಳು ಇದೇ ಥರ ಅಳಿವಿನ ಅಂಚಿನಲ್ಲಿದ್ದಾವೆ. ಸೊ ಹಂಗಾಗಿ ಮಕ್ಕಳಿಗೆ ಅದನ್ನು ಡೈರೆಕ್ಟಾಗಿ ತೋರಿಸೋದಕ್ಕೆ ಎಲ್ಲೋ ಒಂದೋ ಎರಡೋ ಉಳಿದಿರ್ಬೋದು, ಅದು ಎಲ್ಲಿರ್ತವೆ ಅಂತಲೂ ಗೊತ್ತಿಲ್ಲ. ಮನುಷ್ಯನ ಒಂದು ಇದರಿಂದ ಈ ಥರ ಆಗಿದೆ, ಪ್ರಾಣಿಗಳು ಒಂದು ಅಳಿವಿನ ಅಂಚಿಗೆ ಹೋಗಿದ್ದಾವೆ. ಇಲ್ಲಿ ಡೈನೋಸರ್ ಬಗ್ಗೆ ಫಸ್ಟು ಎಲ್ಲ ಥರದ ಇನ್ಫಾರ್ಮೇಷನು ಇತ್ತು, ಯಾವ ಥರ ಡೈನೋಸರ್ಗಳಿದ್ದಾವೆ, ಅದರಲ್ಲಿ ಯಾವ್ಯಾವ ಥರ ಪ್ರಭೇದಗಳಿದ್ದಾವೆ ಅನ್ನೋದ್ರ ಬಗ್ಗೆ ಎಲ್ಲ. ಸೊ ಅದು ನಿಜವಾಗ್ಲೂ ಡೀಟೇಲಾಗಿ ನೋಡಬೇಕು ಅಂದರೆ ಒಂದಿನ ಅದು ಸಾಕಾಗಲ್ಲ ಮ್ಯೂಸಿಯಮಲ್ಲಿ. ಸೊ ಪ್ರತಿಯೊಂದು ವಿಷಯ ಗಮನಿಸಬೇಕು ಅಂದರೆ ಅದಕ್ಕೆ ಆದ ಮಕ್ಕಳಿಗೆ ತಲೆ ಇರಬೇಕು ಒಂದು, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋನ್ನ ಮಾತ್ರ ಕರ್ಕೊಂಡೋಗ್ಬೇಕಲ್ಲಿ. ಸುಮ್ಮನೆ ಆಟ ಆಡೋನೆಲ್ಲ ಕರ್ಕೊಂಡೋಗ್ಬಾರ್ದು. ನಮ್ಮ ಪೂರ್ವಿನ ಕರ್ಕೊಂಡೋಗ್ಬಿಟ್ಟು ಹಂಗೆ ಆಯಿತು ನನ್ನ ಕತೆ. ಸೊ ನಿಂತಿದ್ದಾವೆ ನಿಲ್ತಾಯಿಲ್ಲ, ಏನು ನೋಡೋಕ್ಕೂ ಬಿಡ್ತಾಯಿಲ್ಲ. ಆ್ಯಕ್ಚುಲಿ ಅವನಿಗೆ ಮೈಂಡ್ ಇರೋದೇ ಬೇರೆ ಥರ ಮೈಂಡು. ಸೊ ಈ ಥರ ಪ್ರಾಣಿಗಳ ಬಗ್ಗೆ ತಿಳ್ಕೋಬೇಕು ಅದೇನೂ ಇಲ್ಲ. ಆ್ಯಕ್ಚುಲಿ ಇದು ಜುರಾಸಿಕ್ ಪಾರ್ಕ್ ಅಂತ ಒಂದು ಮೂವಿ ಬಂದಿದೆಯಲ್ಲ, ಅದ್ರ ಬಗ್ಗೆ ಒಂದು ಗೊತ್ತಾಯ್ತು ಅಷ್ಟೇ. ಅದಕ್ಕೆ ಅದು ಬಿಟ್ಟರೆ ಇನ್ನೇನು ಗೊತ್ತಾಗಿಲ್ಲ. ನಾವು ಬಂದಿದ್ದಿಂತ ಇನ್ನೂ ಕೆಳಗಡೆ ಒಂದು ಮಿಷಿನರಿ ಪಾರ್ಟ್ ಎಲ್ಲ ಇತ್ತು. ಸೊ ಅದಕ್ಕೆ ಹೋಗಬೇಕು ಅಂದರೆ ನಾವು ಲಾಸ್ಟಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ಅಲ್ಲಿ 3 ಫ್ಲೋರ್ ಇದೆ, 3 ಫ್ಲೋರ್ನು ನೋಡೋದಕ್ಕೆ ಒಂದಿನ ಅದು ಸಾಕಾಗಲ್ಲ. ಅಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ಸೊ ತುಂಬ ಇಷ್ಟ ಆಯಿತು. ಫಸ್ಟ್ನೇ ಫ್ಲೋರಲ್ಲಂತೂ ಈ ಥರ ಕೆಲವೊಂದು ಐಟಮ್ಸ್ ಅಷ್ಟೇ ಇತ್ತು, ಇಲ್ಲೆಲ್ಲ ಆ್ಯಕ್ಟಿವಿಟೀಸ್ ಏನೂ ಇರಲಿಲ್ಲ. ಸೊ ನಾವು ಫಸ್ಟ್ನೇ ಫ್ಲೋರ್ಗೆ ಹೋಗಲೇಬಾರ್ದಾಗಿತ್ತು ಅನ್ನಿಸ್ತು ನನಗೆ ಯಾಕೋ. ಆಮೇಲೆ ಅನ್ನಿಸ್ತು ಮೇಲ್ಗಡೆ ಫ್ಲೋರ್ಗೆ ಇನ್ನೂ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಲಾಸ್ಟ್ ಮೂಮೆಂಟಲ್ಲಿ ಹೋದೋ ಬೇಜಾರಾಯಿತು. ಯಾಕಂದರೆ ಇನ್ನೂ ಒಂದಷ್ಟು ಆ್ಯಕ್ಟಿವಿಟೀಸ್ ಮಾಡೋದಿತ್ತು ಮತ್ತು ನೋಡೋದಿತ್ತು. ನಿಜವಾಗ್ಲೂ ನಾವು ಹೋಗಿದ್ದೆ ಅಲ್ಲಿಗೆ 2 ಗಂಟೆ ಆಗಿಬಿಡ್ತು. 2ರಿಂದ 5:30 ಒಳಗಡೆ ನಾವು ಕ್ಲೋಸ್ ಮಾಡಬೇಕಲ್ಲಿ. ಆ್ಯಕ್ಚುಲಿ 5:30 ಆಗೋಷ್ಟರಲ್ಲಿ ಅಲ್ಲಿ ಕ್ಲೋಸಿಂಗ್ ನಡೀತಾ ಇತ್ತು. ಹಂಗಾಗಿ 3 ಅವರಲ್ಲಿ ಏನೂ ನೋಡೋಕ್ಕಾಗಿಲ್ಲ. ಸೊ ಹೋದರೆ ನೀವು ಬೆಳಗ್ಗೆ 10 ಗಂಟೆಗೆ ಹೋಗಿ ಸಾಯಂಕಾಲ 5 ಗಂಟೆವರೆಗೂ ನೋಡ್ಬೋದು. ಅಲ್ಲೇ ಕ್ಯಾಂಟೀನ್ ಕೂಡ ಇದೆ. ಮೇಲ್ಗಡೆ ಹೋದರೆ ಇದು ಆರ್ಗಾನಿಕ್ ಅಂತ ಏನೋ ಒಂದು ಬರುತ್ತೆ, ಆರ್ಗಾನಿಕ್ ಸಂತೆ ಅಂತ ಒಂದು ಇದೆಯಲ್ಲಪ್ಪ, ಅದೇ ಒಂದು ರೆಸ್ಟೋರೆಂಟಲ್ಲಿದೆ. ಸೊ ಹಂಗಾಗಿ ಅಲ್ಲಿ ಕೂಡ ನಾವು ಊಟ ಮಾಡ್ಕೊಂಡು ಮತ್ತೆ ನೋಡೋದಿದೆ. ಬರ್ತಾವ್ ನೋಡ್ಬೈತಿ ಬರ್ತಾವ್ ನೋಡ್ತಾರ ಅವ್ರು ಸ್ವಲ್ಪ ಇದನ್ನ ಸುಮ್ಮ
ಫೋಟೋ ನೋಡಿದ್ದೀವಿ. ಪೂರ್ವಿನ ಆವಾಗವಾಗ ಗಮನಿಸ್ತಾ ಇದ್ದೆ, ಯಾಕಂದರೆ ಮನೆಯಲ್ಲಿ ರಿಪೇರಿ ಮಾಡೋ ಐಟಮ್ಸ್ಗಳೆಲ್ಲ ಗೊತ್ತಿತ್ತಲ್ಲ, ಅಲ್ಲೇನಾದರೂ ಹೋಗಿ ಮುರಿದೋ ಕಿತ್ತಾಕೋ ಏನೋ ಬಂದರೆ ಏನಪ್ಪ ಮಾಡೋದು, ನಮ್ಮ ತಲೆಗೆ ತಂದುಬಿಟ್ರೆ ಅಂತ ನಂಗೆ ಭಯ ಆಗ್ತಿತ್ತು. ಆ್ಯಕ್ಚುಲಿ ಇವನಂಥ ತೀಟೆ ಮಕ್ಳುಗಳು ಅಲ್ಲಿ ಹೋಗ್ಬಿಟ್ರೆ ಮುಗೀತು. ಕೆಲವೊಂದು ವಸ್ತುಗಳನ್ನ ಮುರಿದಾಕಿ ಕಿತ್ತಾಕಿನೇ ಬಂದಿರ್ತವೆ. ಬಟ್ ನಿಜ ಮಕ್ಕಳಿಗೆ ಬೆಲೆ ಗೊತ್ತಿರೋಲ್ಲ. ಸೊ ಅದು ಬಿಟ್ಟರೆ ಈ ರಿಪೇರಿ ಮೈಂಡ್ ಇರೋ ತಲೆಗಳನ್ನ ನೋಡಿರಬೇಕು ನಿಮ್ಮ ಮನೆಗಳಲ್ಲಿ ಆಗಿರ್ಬೋದು, ಯಾರ ಮನೆಗಳಲ್ಲಾದರೂ ಅಷ್ಟೇ. ಸೊ ಟಿ ವಿಯಿಂದ ಹಿಡಿದು ಎಲ್ಲ ಪಾರ್ಟ್ಸ್ ರಿಪೇರಿ ಮಾಡಿ ಯಾವುದೋ ಮೂಲೆಗೆ ಎಸ್ಬಿಡ್ತವೆ. ನಮ್ಮ ಪೂರ್ವಿ ಹಂಗೇನೆ ಮೊಬೈಲಿಂದ ಹಿಡಿದು ಎಲ್ಲನೂ ರಿಪೇರಿ ಮಾಡ್ತಾನೆ. ಆದರೆ ರಿಪೇರಿ ಹೆಂಗೆ ಮಾಡ್ತಾನೆ ಅಂದರೆ ಚೆನ್ನಾಗಿರೋದನ್ನ ಹಾಳು ಮಾಡಿ ಇಟ್ಬಿಡ್ತಾನೆ ಹೊರತು ಹಾಳಾಗಿರೋದನ್ನ ಸರಿ ಮಾಡೋಕ್ಕೆ ಅವ್ನಿಗೆ ಬರೋಲ್ಲ. ಸೊ ಆ ರಿಪೇರಿ ತರೋವರೆಗೂ ನನಗೂ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಪಾದದ ಹತ್ರ 2 ಇಂಪ್ರೆಷನ್ಸ್ ಇದೆ. ಅದ್ರ ಮೇಲೆ ನಿಂತ್ಕೊಬಿಟ್ಟು ಸ್ಕ್ರೀನ್ನ ಟಚ್ ಮಾಡಿದ್ರೆ ಅದೇ ಥರ ಒಂದು ಬಟ್ಟೆ ಥರ ಒಂದು ಗಾರ್ಡ್ ಬರುತ್ತೆ. ಚೆನ್ನಾಗಿತ್ತು. ಬಟ್ ಯಾಕೋ ಇವನಿಗೆ ಆಗ್ತಾಯಿಲ್ಲ ಅದು. ಆವಾಗಲೇ ಒಂದು ಇಬ್ಬರು ನಿಂತಿದ್ರು, ಅವ್ರಿಗೆ ಆಗ್ತು. ನಾನು ಹೋಗಿ ನಿಂತ್ಕೊಂಡೆ, ನನಗೂ ಆಗಲಿಲ್ಲ ಅದು. ಯಾಕಂದರೆ ವೀಲ್ ಚೇರು ನನ್ನ ಪಾದ ಅಲ್ಲಿ ಸ್ಪರ್ಶ ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ. ಸೊ ಚೆನ್ನಾಗಿತ್ತಪ್ಪ ನಿಜವಲ್ಲ. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದು ಅಂದರೆ ಮಿರರ್ ಥರ ಇರ್ತಿತ್ತದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಕಾರು ಮ್ಯಾನುಫ್ಯಾಕ್ಚರಿಂಗ್ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಟ್ರಯಲ್ ತೋರಿಸಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿತ್ತು ಇದು, ವರ್ಕ್ಶಾಪ್ ಥರ. ಬಟ್ ನಿಜ ಹೇಳಬೇಕು ಅಂದರೆ ಮಕ್ಳಿಗಲ್ಲಿ ಹೋದರೆ ತುಂಬ ಟೈಮ್ ಪಾಸ್ ಆಗುತ್ತೆ. ಮತ್ತು ಒಂದಷ್ಟು ಆ್ಯಕ್ಟಿವಿಟೀಸ್ ಇದ್ದಾವೆ. ಸೊ ಅವೆಲ್ಲ ಮಾಡುವಾಗ ಮೈಂಡ್ ಫ್ರೀ ಆಗುತ್ತೆ. ಸಂಡೇ ಟೈಮ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. ಬೆಳಗ್ಗೆನೇ ಹೋಗಬೇಕಾಗುತ್ತೆ, ಯಾಕಂದರೆ ಒಂದು 9-10 ಗಂಟೆ ಅಷ್ಟರಲ್ಲಿ ಹೋಗ್ಬಿಟ್ರೆ ಸಾಯಂಕಾಲವರೆಗೂ ನೋಡ್ಕೊಂಡು ಅಲ್ಲೇ ಏನಾದ್ರು ತಿಂದ್ಕೊಂಡು ಕೂಡ ಬರ್ಬೋದು. ಮಕ್ಳಿಗೂ ಒಂದು ಆ್ಯಕ್ಟಿವಿಟಿ ಆದಂಗೆ ಇರುತ್ತೆ, ಓಡಾಡ್ದಂಗೆ ಇರುತ್ತೆ, ಖುಷಿ ಪಡ್ತಾವೆ ಮಕ್ಳುಗಳು, ಒಂದಷ್ಟು ಆ್ಯಕ್ಟಿವಿಟಿ ಮಾಡ್ದಂಗೂ ಇರುತ್ತೆ. ಆ್ಯಕ್ಚುಲಿ ಇಲ್ಲಿ ನೋಡಿ ಮಕ್ಳದ್ದು ಜಾಸ್ತಿ ಆ್ಯಕ್ಟಿವಿಟೀಸ್ ಇದ್ದಿದ್ದು ನನಗೂ ಖುಷಿ ಆಯಿತು. ಕೆಲವೊಂದು ನಾನು ಮಾಡಿದೆ. ನಿಜವಾಗ್ಲೂ ಮೈಂಡ್ ಫ್ರೆಶ್ ಆಗೋದಕ್ಕೆ ಇಲ್ಲಿ ಹೋಗ್ಬೇಕಂತ ಅನ್ನಿಸ್ತು ನನಗೆ. ಯಾಕೋ ಗೊತ್ತಿಲ್ಲ, ಬೆಳಗ್ಗೆನೇ ಏನೋ ಒಂದು ಫೀಲಿಂಗಲ್ಲಿ ತುಂಬ ತಲೆನೋವಾಗ್ಬಿಟ್ಟಿತ್ತು ನನಗೆ. ಬಟ್ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಪೂರಿಗೋಸ್ಕರ ಫಿಕ್ಸ್ ಆಗಿದ್ದೆ ನಾನು ಇವತ್ತು ಹೋಗಲೇಬೇಕಂತ. ಅವನಿಗೊಂದು ಫ್ರೆಶ್ ಕೊಡಬೇಕು, ಫ್ರೆಶ್ ಮೈಂಡ್ ಬರೋ ಥರ ಅಂತ. ಆಮೇಲೆ ಪ್ರತಿ ವಾರನೂ ಕೇಳ್ತಾನೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗು ಅಂತ. ಸೊ ನಮ್ಮ ಜಂಜಾಟಗಳಲ್ಲಿ ಮಕ್ಳಿಗೂ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಮಾಡಬೇಕಲ್ವಾ. ಅದರಲ್ಲಿ ಒಂದು ಮಾಡೋ ತೀಟೆ ಮನೇಲಿ ತಡ್ಕೊಂಡು ಸಾಕಾಗಿತ್ತು. ಅದಕ್ಕೆ ಹೊರಗಡೆನೂ ತೀಟೆ ಮಾಡಿಸೋಣ ಅಂತ ಒಂದು ಸ್ವಲ್ಪ ಕರ್ಕೊಂಡೋಗಿದ್ದೆ. ಡ್ರೈವಿಂಗ್ ಮಾಡೋಕ್ಕೆ ಚಿಕ್ಕದಾಗಿ ಬಿಡುತ್ತೆ. ಯಾವಾಗ ಡ್ರೈವಿಂಗ್ ಮಾಡ್ತಿರೋ ಗೊತ್ತಿಲ್ಲ. ಎಷ್ಟು ಸಖತ್ ಟೈಟ್ ಆಗಿದೆ.
ನೀನು ವಾಪಸ್ ಟಿಕೆಟ್ 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 ಇಲ್ಲಿ ಇಲ್ಲಿ ಇಲ್ಲ ಮಮ್ಮಿ ಕೈ ಇದು ಮಾಡಿ ತಿರ್ಗ ಇವಾಗ ಆಯ್ತು ಹೇಗೆ ಮಾಡುವ ಎಲ್ಲಿ ತಳ್ಕೊಂಡು ಹೋಗ್ತಾ ಇದೆಯಾ ಎಲ್ಲಿ ತಳ್ಕೊಂಡು ಹೋಗ್ತಾ ಇದೆಯಾ ಆ ಕಡೆಯಿಂದ ಸಿಗ್ನಲ್ಸ್ ಬರ್ತಾ ಇದೆ ನೋಡು ಆ ಕಡೆಯಿಂದ ಸಿಗ್ನಲ್ಸ್ ಬರ್ತಾ ಇದೆ ಎಲ್ಲ ಪೈಸೀರು ನಾಡ ಒಂದಿಂದ ಆ್ಯಕ್ಚುಲಿ ನಮಗೆ ವೆದರ್ದೆಲ್ಲ ಗೊತ್ತಾಗೋದು ಇದರಿಂದನೇ. ಸೊ ಒಂದಷ್ಟು ಜನ ವಿಜ್ಞಾನಿಗಳು ಅವಾಗೆಲ್ಲ ಕಂಡುಹಿಡ್ದಿಲ್ಲ ಅಂದರೆ ನಮ್ಗೆ ಇವತ್ತು ಯಾವುದೂ ಅಪ್ಡೇಟ್ ಆಗ್ತಿರ್ಲಿಲ್ಲ ನಾವುಗಳು. ಸೊ ನೋಡಿ
1Gಯಿಂದ ಅಲ್ಲಿ 5G ಗಂಟ ತೋರಿಸಿದ್ರು. ಸೊ ನೋಡಿ ನಾವು ಯಾವ ಲೆವೆಲಿಗೆ ಅಪ್ಡೇಟ್ ಆಗಿದ್ದೀವಿ ಅಂದರೆ 5G ಲೆವೆಲಿಗೆ ಬಂದಿದ್ದೀವಿ ಇವಾಗ. ಈಗಿನ ಮಕ್ಕಳುಗಳೆಲ್ಲ 5G ಲೆವೆಲಲ್ಲಿ ಇರೋರು, ಅವ್ರು ನಮಗಿನ್ನ ಸ್ಪೀಡ್ ಅಂದರೆ ಸ್ಪೀಡು. ಇನ್ನು ಮುಂದೆ ಮಕ್ಕಳು ಹುಟ್ಟೋವಂಥ ಮಕ್ಳುಗಳಿಗೆ ಗೊತ್ತಲ್ಲ, ಅವು ಇನ್ನೂ ಸ್ಪೀಡ್ ಇರ್ತವೆ. ನೋಡುವ ನೆಕ್ಸ್ಟು ತುಂಬ ಇಲ್ಲಿ ನೋಡೋವಂಥದ್ದಿದೆ. ಎಲ್ಲ ಕಡೆ ಇಂಗ್ಲೀಷಲ್ಲಿ ಹಾಕೋರೆ, ಇದು ಮಾತ್ರ ಕನ್ನಡದಲ್ಲಿ ಹಾಕಿರೋ ನೋಡಿ. ಹೆಂಗಿರಿ ಮೋರಿ ಅಂತ ಹೇಳ್ತೀರ, ಅದು ಶುರುವಾಗುತ್ತೆ ನೀರು ಸೇರಿಸೋದಕ್ಕೆ. ಇದನ್ನೆಲ್ಲ ಕೊಚ್ಚೆ ಮೋರಿ ಅಂತ ಅಂದ್ಕೊಂಡಿರ್ತೀವಿ. ಆ್ಯಕ್ಚುಲಿ ಇದು ನದಿ ಐತೆ. ಸೊ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಅವಾಗಿಂದ ಬಾಬಾ ಅಂತ ಎಳ್ಕೊಂಬಂದು ನೋಡಿ ರಿಪೇರಿ ಕೆಲಸ ಚೆನ್ನಾಗಿ ಮಾಡ್ತಾನೆ. ಯಾವ ಪಾಠ ಎಲ್ಲ ಸ್ವಲ್ಪ ಹಂಗೆ ಡಾಟಾ ಕೊಡ್ತೇನೆ. ಅದಲ್ಲ ಎತ್ತಾಗ ಹಾಕಿದ್ರು ಒಂದೇ ಇದು ತರ ಕಾಣಿಸುತ್ತೆ. ಇದು ಎಷ್ಟು ಚೆನ್ನಾಗಿತ್ತಲ್ಲ. ಮೇಲ್ಗಡೆ ನೋಡು ಪ್ರೊಜೆಕ್ಟರ್ ಐತೆ. ನಾನು ಇದನ್ನು ಉಪ್ಪ ಮಣ್ಣ ಅಂತ ಒಂದು ಸಾರಿ ಟ್ರೈ ಮಾಡಿ ನೋಡಬೇಕು ಅಂದ್ಕೊಂಡಿದ್ದೆ. ನೋಡಿದ್ರೆ ಅದು ಒಳ್ಳೆ ಮರಳು ಥರ ಇತ್ತು. ಅದೇನು ಉಪ್ಪು ಅಂತಲೂ ಗೊತ್ತಾಗಲಿಲ್ಲ ಸರಿಯಾಗಿ. ನಾನಿಲ್ಲಿ ಅಲ್ಲಿ ಇಲ್ಲಿ ವೀಡಿಯೋ ಮಾಡಬೇಕಲ್ಲ ಅಂತ ನಾನು ಓಡಾಡ್ತಾಯಿದ್ದೆ. ನಮ್ಮ ಪೂರ್ವಿ ಎಲ್ಲೆಲ್ಲಿ ಏನೇನು ಸಿಗ್ತದೆ ಕಿತಾಕಣ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದ. ಸೊ ನಾವು ಒಂದು ಕಂಟೆಂಟ್ ಬೇಕಲ್ಲ ಅಂತ ಹುಡುಕ್ತಾಯಿದ್ರೆ ಅವನು ಏನು ವಸ್ತು ಸಿಗುತ್ತೆ ಅಂತ ಹುಡುಕ್ತಾ ಇದ್ದಾನೆ. ಇಲ್ಲಿ ಊಟ ಮಾಡೋಕ್ಕೆ ಬಲವಂತವಾಗಿ ಕರ್ಕೊಂಡು ಬಂದೆ. ಆ್ಯಕ್ಚುಲಿ ಬಾಕ್ಸಲ್ಲಿ ಊಟ ತಗೊಂಡು ಬಂದಿದ್ದೆ ನಾನು. ಬೇಡ ಅಂತ ಹೇಳ್ಬಿಟ್ಟ. ಸರಿ ಅಂತ ಹೇಳ್ಬಿಟ್ಟು ಮೇಲೆ ಬಂದರೆ ಒಂದು ಮಸಾಲೆ ದೋಸೆ ತಗೊಂಡೆ ನಾನು. ನನಗೆ ತಲೆನೋವು ಬಂದಿರೋದಕ್ಕೆ ತಿನ್ನೋಕ್ಕಾಗ್ತಿರ್ಲಿಲ್ಲ. ಇವನು ಹೋಗ್ಬಿಟ್ಟು ಅದ್ಯಾವುದೋ ಬ್ರೆಡ್ದು ಟೋಸ್ಟು ಅದೇನೋ ತಗೊಂಡು ಬಂದವನೇ. ಅದು ಹೆಂಗೆ ತಿಂತಾಯಿದ್ದೆ ನೋಡಿ. ನಾವು ಬ್ರೆಡ್ ಅಂದರೆ ಅಲರ್ಜಿ, ನಾವೆಲ್ಲ ಹುಷಾರಿಲ್ಲದೆ ಇರೋಗಿ ತಿನ್ನೋದು. ಇವನು ನೋಡಿ, ಇಲ್ಲೊಂದು ಫೋಟೋ ತಗೊಳ್ತೀನಿ. ಇದು ನೋಡಿದ್ರೆಲ್ಲನೂ ಇದು ನೋಡಿದ್ರಾ? ಓಕೆ. ಎಲ್ಲಿ ನಿಮ್ಮ ಅಮ್ಮ ಇನ್ನು ಊಟ ಮಾಡ್ತಾ ಇದ್ದಾರಾ? ಓಕೆ ಬರಲಿ, ಅವ್ರ ಜೊತೆ ಒಂದು ಫೋಟೋ ತಗೊಳ್ಳೋಣ. ಪಾಪು ಹೌದಾ? ಹಾಂ, ಅಲ್ಲಿ ಊಟ ಮಾಡಿ ಈಚೆ ಕೂತಿದ್ದು. ಸೊ ಒಂದು ಅಷ್ಟೊತ್ತು ಆ ಟೈಮಲ್ಲಿ ಒಬ್ಬರು ಸಬ್ಸ್ಕ್ರೈಬರು ಅವ್ರ ಮಕ್ಳನ್ನ ಕಳಿಸಿದ್ರು ಮಾತಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲೊಂದು ಪಾಪುನು ಬಂದಿತ್ತು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಪಾಪು ಅಂದರೆ. ನೋಡ್ಬಿಟ್ಟು ಆಟ ಆಡಿಸ್ತು ಒಂದು ಸ್ವಲ್ಪ ಹೊತ್ತು.
ಇದ್ರೊಳಗಡೆ ಹೋಗಿಲ್ಲ ನಾವು. माइक्रोस्कोप है नीचे रखी हुई है पूरा बैक्टीरिया फंगस देखो चलो ध्यान क्या है
ಮಾಡ್ಬಿಟ್ಟು ಅಣಬೆ ಬೆಳೆಯೋದು ಇದೆಲ್ಲ ಕೃತಕವಾಗಿ ಬೆಳೆಯುವಂಥದ್ದು. ಇಲ್ಲಿ ನೋಡಿ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು. ಕನ್ನಡದಲ್ಲಿ ಓದಕ್ಕೆ ಬಂದಿಲ್ಲ ಅಂದರೆ ಇಂಗ್ಲೀಷಲ್ಲಿದೆ, ಇಲ್ಲ ಅಂದರೆ ಕನ್ನಡ ಗೂಗಲ್ ಟ್ರಾನ್ಸ್ಲೇಟರ್. ನೋಡಿ ಫ್ಲೈಟು ರಿಯಲ್ ಅಲ್ಲ, ಫೇಕ್. ಇಲ್ಲಿ ಒಂದೇ ಫೋಟೋದಲ್ಲಿ 2 ಪೊಸಿಷನ್ ನೋಡ್ಬೋದು. ಹಿಂದೆ ಒಂದು ವೀಲ್ ಚೇರ್ ಇದೆ. ಆ್ಯಕ್ಚುಲಿ ನೋಡಿ ಅವ್ರ ಅಕ್ಕಪಕ್ಕ ಫ್ಯಾಮಿಲಿಯವರು ಇದ್ದಾರೆ. ನಂದು ವೀಲ್ ಚೇರೇ, ಬಟ್ ನಾನು ಒಬ್ಬಳೇ ನಿಂತಿದ್ದೀನಿ. ಸೊ ಈ 2 ಡಿಫ್ರೆನ್ಸು ನಿಮಗೆ ಗುರ್ತಿಸೋಕ್ಕಾಗಿದ್ದರೆ ನೋಡಿ. ಪೂರ್ವಿ ಜೊತೆ ಇವತ್ತು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ, ಭಾನುವಾರ ರಜೆ ಇರೋ ದಿನ ಅಂತ. ಸೊ ಮಕ್ಳ ಜೊತೆ ಆದಷ್ಟು ಅಪ್ಪ ಅಮ್ಮದಿರು ಟೈಮ್ ಸ್ಪೆಂಡ್ ಮಾಡಬೇಕು. ಆವಾಗಲೇ ಮಕ್ಕಳು ಮನಸ್ಸನ್ನು ಅರ್ಥ ಮಾಡ್ಕೊಳಂಗಿರುತ್ತೆ, ಮತ್ತು ನಮಗೂ ಮೈಂಡು ರಿಲೀಫ್ ಸಿಗುತ್ತೆ ಮಕ್ಳ ಜೊತೆ ಅಲ್ಲಿ ಇಲ್ಲಿ ಹೊರಗಡೆ ಹೋಗೋದ್ರಿಂದ. ಸೊ ನಾವು ಅವ್ರ ಬಾಲ್ಯದ ಒಂದು ನೆನಪಿಗೆ ಕೊಡಬೇಕಾಗಿರೋದು ಸಮಯ ಅಷ್ಟೇ. ಸಮಯದ ಜೊತೆಗೆ ಅವ್ರ ಜೊತೆ ಕಳೆಯೋ ಪ್ರತಿ ಕ್ಷಣಗಳು ನೆನಪಾಗಿ ಉಳಿಯುತ್ತೆ. ಮತ್ತು ಒಂದು ಫೋಟೋನೋ ಒಂದು ವೀಡಿಯೋನೋ ಅದನ್ನು ಮತ್ತೆ ನೋಡುವಾಗ ನಾವು ಇವನು ಚಿಕ್ಕ ಏಜಲ್ಲಿ ಈ ಥರ ಹೋಗಿದ್ದು ಸೊ ಅಂತ ಅದು ಖುಷಿ ಇರುತ್ತಲ್ವ. ಸೊ ಹಾಗಾಗಿ ಈ ಪಾಪು ನೋಡಿ ನನ್ನ ಥರನೇ ಇದೆ ನೋಡೋಕ್ಕೆ. ನಿಜವಾಗ್ಲೂ ಖುಷಿ ಆಯಿತು. ಚಿಕ್ಕ ಮಕ್ಳುಗಳು ಅದು ಎಷ್ಟು ಚೆನ್ನಾಗಿರುತ್ತವೆ ಅನಿಸುತ್ತೆ. ಪೂರ್ವಿ ಚಿಕ್ಕವನು ಇರೋವಾಗೆಲ್ಲ ನಾನು ಆಡಿ ಬೆಳೆಸಿದ್ನಲ್ಲ, ಅದು ನೆನಪಾಗ್ಬಿಡುತ್ತೆ ನನಗೆ. ಬಟ್ ನಿಜ ಹೇಳಬೇಕು ಅಂದರೆ ಮಕ್ಳುಗಳು ಇಲ್ಲದೆ ಇರೋ ಮನೆ ಕನ್ನಡಿ ಇಲ್ಲದೆ ಇರೋ ಮನೆ ಥರ. ಹೆಣ್ಮಕ್ಳುಗಳು ಇಲ್ಲದೆ ಇರೋದು ಅದನ್ನು ಹೇಳೋದು. ಬಟ್ ಮಕ್ಳು ಇಲ್ಲದಿರೋ ಮನೆಯೇ ಅಲ್ಲ ಬಿಡಿ. ಅವು ತೀಟೆ ಮಾಡ್ತಾ ಇರಬೇಕು, ನಾವು ರೇಗಾಡ್ತಿರ್ಬೇಕು, ಒಂದು ಸಾರಿ ಮುದ್ದು ಮಾಡಬೇಕು, ಒಂದು ಸಾರಿ ಹೊಡಿಬೇಕು, ಎಲ್ಲ ಪ್ರತಿಯೊಂದು ಇರುತ್ತೆ ಮಕ್ಕಳಿರೋ ಮನೇಲಿ. ಸೊ ನಮ್ಮ ಪೂರ್ವಿ ಅಂತ ತೀಟೆ ಮಕ್ಕಳು ಮಾತ್ರ ಬೇಡ ಅನಿಸುತ್ತೆ ಒಂದೊಂದು ಸಾರಿ. ಬಟ್ ಏನು ಮಾಡೋದು, ಆ ಮಕ್ಕಳಿಂದನೇ ಖುಷಿ ಪಡೋವಂಥ ಒಂದು ಏಜು ಬರುತ್ತೆ ನನಗೂ. ಸೊ ಅದೇ ಅಷ್ಟೇ ಖುಷಿ. ಇವತ್ತಿನ ದಿನದ್ದು ವೀಡಿಯೋ ಮುಗೀತು. ಥ್ಯಾಂಕ್ ಯು. ಇಲ್ಲಿವರೆಗೂ ಪೇಷನ್ಸಿಂದ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು.